ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 82. ಮಹಿಮಾ ಆನೆಯ ದಾಳಿಗೆ ಸಿಕ್ಕಿದ್ದಾಳೆ ಎಂದು ತಿಳಿಯುತ್ತಿದ್ದ ಹಾಗೆ ಉಸಿರು ನಿಂತಂತೆ ಭಾಸವಾಗಿ ಅಲ್ಲಿಗೆ ಓಡಿ ಬಂದು ಅವಳನ್ನು ಕಾಪಾಡಿ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಬಂದು ಅವಳಿಗೆ ಆಗಿರುವ ಗಾಯಗಳಿಗೆ ಔಷಧಿ ಹಚ್ಚಲು ಹೋದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಮಹಿಮಾ. ಫಸ್ಟ್ ಏಡ್ ಬಾಕ್ಸನ್ನು ರೂಮಿನಲ್ಲಿ ಬಿಸಾಡಿ ಹೊರಗೆ ಬಂದವನಿಗೆ ಅವಳ ಮೇಲೆ ಕೋಪ ದುಪ್ಪಟ್ಟಾಗಿತ್ತು. ಎಷ್ಟು ಕೊಬ್ಬಿರಬೇಕು ಇವಳಿಗೆ! ಮೈಯೆಲ್ಲ ಗಾಯವಾಗಿದೆ ಎನ್ನುವ ಅನುಕಂಪದಲ್ಲಿ ಔಷಧಿ ಹಚ್ಚಲು ಹೋದರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ ಎಂದು ಅವಳ ಮೇಲೆ ಕೋಪಿಸಿಕೊಂಡು ಟೆರೆಸ್ ಮೇಲೆ ನಿಂತಿದ್ದಾನೆ. ಹೆಂಡತಿಗೆ ಅನುಕಂಪದಿಂದ ಸೇವೆ ಮಾಡುವುದಕ್ಕೂ ಅವಳ ಮೇಲಿನ ಪ್ರೀತಿಯಿಂದ ಸೇವೆ ಮಾಡುವುದಕ್ಕೂ ತುಂಬ ವ್ಯತ್ಯಾಸ ಇದೆ ಎಂದು ತಿಳಿಯದೆ ಹೋಯಿತು ಅವನಿಗೆ. ಅಂದು ಹುಣ್ಣಿಮೆಯಾಗಿದ್ದರಿಂದ ಬಾನಂಗಳದಲ್ಲಿ ಹುಣ್ಣಿಮೆಯ ಬೆಳದಿಂಗಳು ಚಾದರವನ್ನು ಹಾಸಿದ್ದನು. ಬೀಸುತ್ತಿದ್ದ ತಂಗಾಳಿ ಅವನ ಮೇಲ್ಮೈ ದೇಹವನ್ನು ತಣ್ಣಗೆ ಮಾಡುತ್ತಿತ್ತಾದರೂ ಮನಸ್ಸನ್ನು ತಣ್ಣಗೆ ಮಾಡುವಲ್ಲಿ ಸೋತಿತು. ಅವಳ ಮೇಲೆ ಕೋಪಿಸಿಕೊಂಡು ನಿಂತವನಿಗೆ ತನ್ನ ತಪ್ಪು ಕಾಣಲಿಲ್ಲ. ಯಾರಿಗೆ ಆದರೂ ಬೇರೆಯವರ ತಪ್ಪು ಅಪರಾಧ ಕಾಣಿಸುವಷ್ಟು ಸುಲಭವಾಗಿ ನಮ್ಮ ತಪ್ಪು ನಮಗೆ ತಿಳಿಯುವುದಿಲ್ಲ. ಬೇರೆಯವರು ಆ ತಪ್ಪನ್ನು ತಿಳಿಸಿ ಹೇಳಿದಾಗ ಅದನ್ನು ತಿದ್ದಿಕೊಳ್ಳುವ ಬದಲು ಅವರ ಮೇಲೆ ಕೋಪ ಮಾಡಿಕೊಳ್ಳುವುದೇ ಹೆಚ್ಚು. ತಂಗಾಳಿಯಿಂದ ದೇಹ ತಣ್ಣಗಾದ ಹಾಗೆ ಅವನ ಮನಸ್ಸು ಹತೋಟಿಗೆ ಬಂದಿತ್ತು. ಎದೆಗೆ ಕೈಕಟ್ಟಿ ಕಾಣುವಷ್ಟು ದೂರವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿದ್ದವನಿಗೆ ಮಹಿಮಾ ಈ ರೀತಿ ಮಾತನಾಡಿದ್ದಾಳೆ ಎಂದರೆ ಮನೆ ಬಿಟ್ಟು ಹೋಗು ಎಂದದ್ದು ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ಆಗ ಅರಿವಾಗಿತ್ತು. ತಾನೇ ಆಡಿದ ಮಾತುಗಳನ್ನು ನೆನೆದು ಅವನ ಮೇಲೆ ಅವನಿಗೆ ಬೇಸರವಾಯಿತು. ಇತ್ತ ಮಂಡಿ ಕಾಲಿನಲ್ಲಿ ಕುಳಿತು ಮಂಚಕ್ಕೆ ಒರಗಿ ಆಲೋಚನೆಯಲ್ಲಿ ಮುಳುಗಿ ಹೋದವಳ ಮನಸ್ಸು ಡೋಲಾಯಮಾನವಾಗಿತ್ತು. ಮಹರ್ಷಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋಲುತ್ತಿದ್ದಳು. ಒಮ್ಮೊಮ್ಮೆ ಒಂದೊಂದು ರೀತಿ ಇರುವವನನ್ನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳುತ್ತಾಳೆ? ತನ್ನ ಯೋಚನಾ ಲಹರಿಯಲ್ಲಿ ಮುಳುಗಿದವಳನ್ನು ಎಚ್ಚರಿಸಿದ್ದು ರಾಮಪ್ಪನ ಧ್ವನಿ. ಮಹಿಮಾ, ಅಡಿಗೆ ಆಗಿದೆ, ಊಟ ಮಾಡು ಬಾ ಎಂದರು. ಅವರ ಧ್ವನಿ ಕೇಳಿ ಇಹಕ್ಕೆ ಮರಳಿದವಳು ರಾಮಪ್ಪ ಅವರು ಬಂದ್ರಾ ಎಂದರೆ ಹೊರಗಿದ್ದಾನೆ ಎನಿಸುತ್ತದೆ, ನಾನು ಕರೆಯುತ್ತೇನೆ, ನೀನು ಬಾ ಎಂದವರು ಮಹರ್ಷಿಯನ್ನು ಕರೆಯಲು ಹೋಗಿದ್ದರು. ಮಹಿಮಗೂ ಕೂಡ ಸುಸ್ತಾಗಿದ್ದರಿಂದ ಅವಳಿಗೆ ನಿದ್ದೆ ಅವಶ್ಯಕತೆ ಇತ್ತು. ಊಟ ಮಾಡಲು ಮನಸ್ಸಿಲ್ಲದಿದ್ದರೂ ದೇಹಕ್ಕೆ ಊಟದ ಅವಶ್ಯಕತೆ ಇತ್ತು. ಓಡಿ ಬಳಲಿದ್ದರಿಂದ ಒಡಲೆಲ್ಲ ಖಾಲಿಯಾಗಿ ಅದಾಗಲೇ ನಿಧಾನವಾಗಿ ಸುಸ್ತು ಅವಳನ್ನು ಆವರಿಸುತ್ತಿತ್ತು. ಈಗ ಹಾಗೆ ಮಲಗಿದರೂ ನಿದ್ದೆ ಬರುವುದಿಲ್ಲ ಎಂದು ಯೋಚಿಸಿದವಳು ಎದ್ದು ಹೊರಬಂದಳು. ರಾಮಪ್ಪ ಮಹರ್ಷಿಯನ್ನು ಕರೆಯಬೇಕು ಎಂದು ಹೊರ ಬಂದಿದ್ದಕ್ಕೂ ಮಹರ್ಷಿ ಬಾಗಿಲಿಗೆ ಬಂದಿದ್ದಕ್ಕೂ ಒಂದೇ ಆಗಿದ್ದು. ಮಹರ್ಷಿ, ಊಟಕ್ಕೆ ಕರೆಯೋಣ ಎಂದು ಬಂದೆ. ಎಲ್ಲಿಗೆ ಹೋಗಿದ್ದೆ? ಊಟ ಮಾಡು ಬಾ ಎಂದರೆ ಇಲ್ಲಿಯೇ ಟೆರೆಸ್ ಮೇಲೆ ಇದ್ದೆ ರಾಮಪ್ಪ ಎಂದು ಹೇಳುತ್ತಾ ಒಳ ಬಂದಿದ್ದನು. ಅವನು ಬರುವ ವೇಳೆಗಾಗಲೇ ಮಹಿಮಾ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದಳು. ಅವನು ಬಂದರೂ ಸಹ ಅವನೆಡೆಗೆ ಕಣ್ಣೆತ್ತಿಯೂ ನೋಡಲಿಲ್ಲ. ತನ್ನ ಪಾಡಿಗೆ ತಾನು ಸುಮ್ಮನೆ ಕುಳಿತಿದ್ದಳು. ಅವಳನ್ನು ನೋಡಿಕೊಂಡೇ ಅವಳ ಎದುರಿಗೆ ಹೋಗಿ ಕುಳಿತನು. ರಾಮಪ್ಪ ಮಾಡಿದಂತಹ ಅನ್ನ, ಸಾಂಬಾರ್, ಪಲ್ಯ ಇಬ್ಬರಿಗೂ ಬಡಿಸಿದ್ದರು. ರಾಮಪ್ಪ ತಟ್ಟೆಗೆ ಬಡಿಸಿದ ಅನ್ನವನ್ನು ರಾಮಪ್ಪ, ನನಗೆ ಇಷ್ಟೊಂದು ಬೇಡ ಎಂದು ಸ್ವಲ್ಪ ತೆಗೆದು ತಟ್ಟೆಯಲ್ಲಿ ಸ್ವಲ್ಪವೇ ಉಳಿಸಿಕೊಂಡಿದ್ದಳು. ಅದನ್ನು ನೋಡಿದವನು ಏನೂ ಹೇಳದೆ ಸುಮ್ಮನೆ ಊಟ ಮಾಡತೊಡಗಿದ. ಮಹರ್ಷಿ, ನಾಳೆ ನಾನು ಮಗಳ ಮನೆಗೆ ಹೋಗುತ್ತಿದ್ದೇನೆ. ವಾರದ ಹಿಂದೆಯೇ ಯಜಮಾನರಿಗೆ ಹೇಳಿದ್ದೆ, ಅವರು ಕೂಡ ಹೋಗು ಎಂದಿದ್ದರು. ನನ್ನ ಮಗಳಿಗೂ ನಾಳೆ ಬರ್ತೀನಿ ಎಂದು ಹೇಳಿದ್ದೇನೆ. ಅದಕ್ಕೆ ನಾಳೆ ನಾನು ಹೋಗಿ ಬರ್ತೀನಿ ಎಂದರು. ಹೋಗಿ ಬನ್ನಿ ರಾಮಪ್ಪ, ಒಂದೆರಡು ದಿನ ನಾನು ಇಲ್ಲಿಯೇ ಇರುತ್ತೇನೆ. ಮಾವನಿಗೆ ಇವತ್ತು ನಡೆದ ಘಟನೆ ಯಾವುದೂ ಗೊತ್ತಿಲ್ಲ.
ನನ್ನ ಮೈ ಮೇಲೆ ಆಗಿರುವ ಗಾಯಗಳನ್ನು ನೋಡಿದರೆ ನೊಂದುಕೊಳ್ಳುತ್ತಾರೆ. ಅದಕ್ಕೆ ಮಾವನಿಗೆ ಏನಾದರೂ ಹೇಳಿ ಗಾಯ ಸ್ವಲ್ಪ ಮಾಯುವವರೆಗೂ ಇಲ್ಲಿಯೇ ಇರುತ್ತೇನೆ, ನೀವು ಹೋಗಿ ಬನ್ನಿ ಎಂದಳು. ಅವಳ ಮಾತು ಕೇಳಿ ಆಶ್ಚರ್ಯದಲ್ಲಿ ಅವಳೆಡೆಗೆ ನೋಡಿದರೆ ಅವನ ನೋಟಕ್ಕೆ ಒಂದಿನಿತೂ ಹೆದರಲಿಲ್ಲ ಹುಡುಗಿ. ಅವನು ಕೂಡ ಈಗ ಮಾತನಾಡುವುದು ಸರಿಯಲ್ಲ ಎಂದು ಯೋಚಿಸಿ ಸುಮ್ಮನೆ ಊಟ ಮಾಡತೊಡಗಿದ. ಊಟ ಮಾಡಿದವಳು ರಾಮಪ್ಪ ಬೇಡ ಎಂದರೂ ಅವರ ಕೈಯಲ್ಲಿ ಪಾತ್ರೆ ತೊಳಿಸಲು ಇಷ್ಟಪಡದೆ ತಾನೇ ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗಿ ಮಲಗಿದಳು. ಆಗಷ್ಟೇ ದಿಂಬಿಗೆ ತಲೆ ಕೊಟ್ಟಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಮಹರ್ಷಿ ಬಂದಿದ್ದನು. ಮಹಿಮಾ ಕೆಲವು ದಿನ ಇಲ್ಲಿಯೇ ಉಳಿಯುತ್ತೇನೆ ಎಂದು ಹೇಳಿದ್ದರಿಂದ ಅದಾಗಲೇ ತನ್ನ ತಾಯಿಯನ್ನು ನೆನೆದು ಯೋಚನೆ ಶುರುವಾಗಿತ್ತು. ಮೊದಲೇ ಸುಗುಣ ಅವರಿಗೆ ಮಹಿಮಾ ಎಸ್ಟೇಟಿಗೆ ಬರುವುದು ಇಷ್ಟ ಇಲ್ಲ. ಅಂಥದ್ದರಲ್ಲಿ ಗೆಸ್ಟ್ ಹೌಸ್ನಲ್ಲಿ ಇರುತ್ತೇನೆ ಎಂದು ಹೇಳುತ್ತಿದ್ದಾಳೆ. ಇನ್ನು ಈಗ ಸುಮ್ಮನಾಗುತ್ತಾರಾ ಎನ್ನುವ ಯೋಚನೆ ಶುರುವಾಯಿತು ಅವನಿಗೆ. ಹಾಗಾಗಿ ಅವಳ ಜೊತೆ ಮಾತನಾಡಿ ನಾಳೆ ಮನೆಗೆ ಕರೆದುಕೊಂಡು ಹೋಗಬೇಕು ಎಂದು ಅಲ್ಲಿಗೆ ಬಂದಿದ್ದನು. ನೋಡು, ಅಪ್ಪನಿಗೆ ನಾನು ಏನಾದರೂ ಹೇಳಿ ಮ್ಯಾನೇಜ್ ಮಾಡುತ್ತೇನೆ, ನೀನು ಇಲ್ಲಿರುವುದು ಬೇಡ, ನಾಳೆ ಮನೆಗೆ ಹೋಗೋಣ ಎಂದನು. ಅವನ ಧ್ವನಿಯನ್ನು ಕೇಳಿ ಎದ್ದು ಕುಳಿತವಳು ಇಲ್ಲ, ನಾನು ಬರುವುದಿಲ್ಲ, ಒಂದೆರಡು ದಿನ ನಾನು ಇಲ್ಲಿ ಇರುತ್ತೇನೆ ಎಂದಳು. ನಿನಗೆ ಒಂದು ಸಾರಿ ಹೇಳಿದರೆ ಅರ್ಥ ಆಗುವುದಿಲ್ಲವಾ? ಮನೆ ಬಿಟ್ಟು ಇಲ್ಲಿ ಇರುವುದು ಸರಿಯಲ್ಲ. ನಾಳೆ ಎಸ್ಟೇಟ್ಗೆ ಹೋಗಬೇಡ, ಮನೆಗೆ ಹೋಗೋಣ. ಬೆಳಗ್ಗೆ ಬೇಗ ರೆಡಿಯಾಗು, ಕರೆದುಕೊಂಡು ಹೋಗ್ತೀನಿ ಎಂದನು. ಮಾವನ ಜೊತೆ ನಾನೇ ಮಾತಾಡ್ತೀನಿ, ನಾನೇನು ಬೇರೆಯವರ ಮನೆಯಲ್ಲಿ ಇಲ್ವಲ್ಲ, ನಮ್ಮ ಮನೆ ತಾನೇ ಇದ್ದೀನಿ. ಈ ವಾತಾವರಣದಲ್ಲಿ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕ ಹಾಗೆ ಆಗುತ್ತದೆ. ಅದಕ್ಕೆ ಒಂದೆರಡು ದಿನ ಇಲ್ಲಿಯೇ ಇರುತ್ತೇನೆ. ಅವಳು ಕೂಡ ಪಟ್ಟು ಬಿಡದೆ ಹೇಳಿದಳು. ಬೇರೆಯವರ ನೆಮ್ಮದಿಯನ್ನು ಕಿತ್ತುಕೊಂಡರೆ ಹೀಗೆ ನೆಮ್ಮದಿಗಾಗಿ ಹುಡುಕಾಟ ನಡೆಸಬೇಕಾಗುತ್ತದೆ ಎಂದು ಕೋಪದಲ್ಲಿ ಹೇಳಿದವನು ಅಲ್ಲಿ ನಿಲ್ಲದೆ ಇನ್ನೊಂದು ಕೋಣೆಗೆ ಹೋಗಿ ಮಲಗಿದನು. ಅವನು ಸುಲಭವಾಗಿ ಆಡಿದ ಮಾತು ಇವಳಿಗೆ ಈಟಿಯಿಂದ ಇರಿದಂತಾಗಿತ್ತು. ನಾನು ಇವರ ನೆಮ್ಮದಿಯನ್ನು ಕಸಿದುಕೊಂಡಿದ್ದೀನಾ ಎಂದುಕೊಂಡವಳ ಕಣ್ಣು ತುಂಬಿದವು. ಯಾಕೆ ಪದೇ ಪದೇ ನನಗೆ ಚುಚ್ಚಿ ಚುಚ್ಚಿ ಮಾತನಾಡುತ್ತೀರಾ? ನಿಮ್ಮಿಂದ ಪ್ರೀತಿ ನಿರೀಕ್ಷೆ ಮಾಡುತ್ತಿರುವುದೇ ನನ್ನ ತಪ್ಪಾಗಿದೆ. ಎಷ್ಟು ಸುಲಭವಾಗಿ ನಾನು ನಿಮ್ಮ ನೆಮ್ಮದಿಯನ್ನು ಕಸಿದುಕೊಂಡಿದ್ದೇನೆ ಎಂದು ಹೇಳುತ್ತಿದ್ದೀರಾ? ಇಲ್ಲ, ಇಷ್ಟೆಲ್ಲ ಆದ ಮೇಲೆ ನಾನು ನಿಮ್ಮ ಜೊತೆ ಇರುವುದು ಸರಿಯಲ್ಲ ಎಂದುಕೊಂಡವಳಿಗೆ ಎಲ್ಲಿಗೆ ಹೋಗುವುದು ಎನ್ನುವ ಪ್ರಶ್ನೆ ಅವಳ ಮುಂದೆ ಬಂದು ನಿಂತಿತು. ನಾನು ಈಗ ಅಮ್ಮನ ಮನೆಗೆ ಹೋದರೆ ಅಮ್ಮನಿಗೆ ನೋವಾಗುತ್ತದೆ, ಅಪ್ಪ ಮನೆಗೆ ಸೇರಿಸುವುದೇ ಡೌಟ್. ಹಾಗಿದ್ದಾಗ ತವರು ಮನೆಗೆ ಹೋಗಿ ಹೊರಗೆ ನಿಲ್ಲಬೇಕಾ? ಸೇರಿದ ಮನೆಯಲ್ಲಿ ಅತ್ತೆಗೆ ನನ್ನನ್ನು ಕಂಡರೆ ಆಗುವುದಿಲ್ಲ. ಇನ್ನು ಗಂಡನಿಗೆ ನಾನು ಹೆಂಡತಿಯೇ ಅಲ್ಲ, ನನಗೆಂದು ಒಂದು ಅಸ್ತಿತ್ವ ಇಲ್ಲ. ಎಲ್ಲಿಯೂ ನನಗೆ ನನ್ನದೇ ಆದ ಸ್ಥಾನ ಇಲ್ಲ. ನನ್ನ ಬದುಕಿಗೆ ಒಂದು ಅರ್ಥ ಇಲ್ಲದಾಗ ಎಲ್ಲಿಗೆ ಹೋಗುವುದು, ಏನು ಮಾಡುವುದು? ಮನದ ತುಂಬ ಬರೀ ಪ್ರಶ್ನೆಗಳೇ ಭುಗಿಲೆದ್ದವು. ದಿಂಬಿಗೆ ತಲೆ ಕೊಟ್ಟರೂ ಸಹ ಕಣ್ಣಿನ ನೀರು ಇಲ್ಲದೆ ಒಂದೇ ಸಮ ಇಳಿಯುತ್ತಿತ್ತು ಇದ್ದವು. ಎಷ್ಟೇ ಯೋಚಿಸಿದರೂ ಯಾವುದೇ ಒಂದು ದಾರಿಯನ್ನು ಆಯ್ಕೆ ಮಾಡಲು ಅವಳಿಂದ ಆಗುತ್ತಿರಲಿಲ್ಲ. ಎಲ್ಲಿಗೆ ಹೋಗುವುದು ಎನ್ನುವ ಪ್ರಶ್ನೆ ಕಣ್ಣ ಮುಂದೆ ಬಂದಾಗ ಮನೆ ಬಿಟ್ಟು ಹೋಗುವ ವಿಚಾರವನ್ನು ಕೈಬಿಟ್ಟು ಹಾಗೆ ಕಣ್ಮುಚ್ಚಿದಳು. ರಾಮಪ್ಪ ಮುಂಜಾನೆಯೇ ಎದ್ದು ಮಗಳ ಮನೆಗೆ ಹೊರಟು ಹೋಗಿದ್ದರು. ಇತ್ತ ಮಹಿಮಾ ಎದ್ದವಳು ಮಹರ್ಷಿ ಇಲ್ಲಿಯೇ ಇದ್ದಾನಾ ಅಥವಾ ಮನೆಗೆ ಹೋಗಿದ್ದಾನಾ ಎಂದು ನೋಡುವ ಸಲುವಾಗಿ ಅವನ ಕೋಣೆಯ ಕಡೆ ಹೊರಟಳು. ಬಾಗಿಲು ತೆರೆದೇ ಇದ್ದಿದ್ದರಿಂದ ನಿಧಾನವಾಗಿ ಇಣುಕಿ ನೋಡಿದರೆ ಮಹರ್ಷಿ ಇನ್ನೂ ಮಲಗಿದ್ದನು. ನಡುಮನೆಗೆ ಬಂದು ಗಡಿಯಾರವನ್ನು ನೋಡಿ ಅವನಿಗೆ ಕಾಲೇಜ್ಗೆ ಟೈಮ್ ಆಗುತ್ತದೆ ಎಂದು ಅಡಿಗೆ ಮನೆ ಸೇರಿ ತಿಂಡಿ ಮಾಡಲು ನಿಂತಳು. ಫ್ರಿಡ್ಜ್ ತೆಗೆದು ನೋಡಿದರೆ ಎಲ್ಲ ತರಕಾರಿಗಳು ಇದ್ದವು. ಹಾಗೆ ರವೆ ಇರುವುದನ್ನು ನೋಡಿ ತರಕಾರಿಗಳನ್ನು ಹಾಕಿ ಉಪ್ಪಿಟ್ಟು ಮಾಡಿದಳು. ತಿಂಡಿ ಮಾಡಿದವಳು ಕಾಲೇಜಿಗೆ ಟೈಮ್ ಆಗುತ್ತದೆ ಏಳಿಸೋಣ ಎಂದು ಅವನ ಕೋಣೆಗೆ ಹೋದರೆ ಅದಾಗಲೇ ಎದ್ದು ಸ್ನಾನ ಮಾಡಿ ತಯಾರಾಗುತ್ತಿದ್ದನು. ಅವನನ್ನು ನೋಡಿ ಮರಳಿ ಅಡುಗೆ ಮನೆಗೆ ಬಂದಿದ್ದಳು. ಡೈನಿಂಗ್ ಟೇಬಲ್ ಮೇಲೆ ಬಂದು ಕುಳಿತುಕೊಳ್ಳುತ್ತಿದ್ದ ಹಾಗೆ ತಟ್ಟೆಗೆ ತಿಂಡಿ ಹಾಕಿಕೊಟ್ಟಳು. ಒಂದು ಸ್ಪೂನ್ ತೆಗೆದು ಬಾಯಿಗೆ ಇಟ್ಟವನಿಗೆ
ರುಚಿ ಬಹಳ ಹಿಡಿಸಿತು. ಏನೂ ಮಾತನಾಡದೆ ಸುಮ್ಮನೆ ತಿಂದವನು ತಿಂಡಿ ತಿಂದು ಮುಗಿದು ಮೇಲೆದ್ದು, ಸಂಜೆ ನಾನು ಇಲ್ಲಿಗೆ ಬರುವುದಿಲ್ಲ. ನಿನಗೆ ಇಲ್ಲಿ ಒಬ್ಬಳೇ ಇರಲು ಭಯವಾದರೆ ಭದ್ರಣ್ಣನಿಗೆ ಹೇಳ್ತೀನಿ, ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಎಂದನು. ಒಬ್ಬಳೇ ಇರಲು ಭಯವಾಗಿ ಈ ರೀತಿಯಿಂದಲಾದರೂ ಮನೆಗೆ ಹೋಗಲಿ ಎನ್ನುವ ಆಲೋಚನೆ ಅವನದು. ಪರವಾಗಿಲ್ಲ, ನನಗೇನೂ ಭಯ ಆಗೋದಿಲ್ಲ, ನಾನು ಒಬ್ಬಳೇ ಇರ್ತೀನಿ ಎನ್ನುತ್ತಿದ್ದ ಹಾಗೆ ಅವನ ಯೋಚನೆ ತಲೆ ಕೆಳಗಾಯಿತು. ಮುಂದುವರೆಯುವುದು. ಧನ್ಯವಾದಗಳು.